ಮಮ್ಮಿ ರಾತ್ರಿ ನನಗೆ ಒಂದ್ ಕನ್ಸು ಬಂದಿತ್ತು. ಅದ್ರಲ್ಲಿ ಸಿಕ್ಕಾಬಿಟ್ಟೆ ಕೆಲಸ ಮಾಡ್ಬಿಟ್ಟೆ. ಫುಲ್ ಸ್ಟ್ರೈನ್ ಆಗೋಯ್ತು. ಅದಕ್ಕೆ ಈಗ ರೆಸ್ಟ್ ಮಾಡ್ತಿದ್ದೆ. ಸಖತ್ತಾಗಿದೆ ಇರು. ಕನ್ಸಲ್ ಕೆಲ್ಸ ಮಾಡಿದಕ್ಕೆ ಇವಾಗ ಸುಧಾರಿಸ್ಕೋತಾ ಇದೀರಾ? ಓ ನಮ್ಮಿ ಕೆಲ್ಸ ತಾನೇ. ಓ ಲಾಭ ಬಂತು. ಏಯ್ ಕೈ ತುಂಬಾ ದುಡ್ಡು ಅಪ್ಪಿ. ಎಲ್ಲಿ ಕೊಡುವದ್ನ? ಅದ್ ಹೆಂಗೋ ಸಾಧ್ಯ ಅಪ್ಪಿ? ಅದು ಕನ್ಸಲ್ವೇನೋ? ಕನಸಲ್ಲಿ ದುಡ್ಡು ಬಂದ್ರೆ ಕೊಡಕ್ಕಿರಲ್ಲ, ಆದ್ರೆ ಕನಸಲ್ಲಿ ಸುಸ್ತಾದ್ರೆ ರೆಸ್ಟ್ ಮಾಡಕ್ಕಾಗತ್ತಲ್ಲ. ಓ ಈ ಲೈಫೇ ಚೆನ್ನಾಗಿಲ್ಲಪ್ಪ. ಕಡೆಗೆ ಎಲ್ಲ ನನ್ನ ಹತ್ರನೇ ಬರ್ತೀರಾ. ಅಪ್ಪ ಬೃಹಸ್ಪತಿ. ಡ್ಯಾಡಿ ಡ್ಯಾಡಿ ಬೊಗಳಿಲ್ಲ ಅಂದ್ರೆ ಮೂಗು ಗುದ್ದು ಬಿಡ್ತೀನಿ. ಡ್ಯಾಡಿ ಈ ಬ್ರೋಸ್ ಯಾರು? ಬೃಹಸ್ಸ ಅದು ಚಿನ್ನು ಹೆಸರು ತಾನೇ. ಯಾಕೋ ಆದೌಟು? ಮಮ್ಮಿ ಡ್ಯಾಡಿ ನನ್ನ ಬೃಹಸ್ಪತಿ ಅಂತಿದ್ದಾರೆ ಅಂತ ಅಂದ್ರೆ ಬ್ರೋಸ್ ಅನ್ನೋಳು ನನ್ ಚಿನ್ನು ಆಗಿರುತ್ತೆ ತಾನೇ. ಮನೋಜ ಸೈಕೋ ತರ ಆಡ್ತಿದ್ಯಲ್ಲೋ. ನಿನಗೆ ಸೀರಿಯಸ್ನೆಸ್ ಅನ್ನೋದು ಇಲ್ವೋ? ನಾನೇನ್ ತಪ್ಪು ಹೇಳಿದೆ ಮಮ್ಮಿ? ಬೃಹಸ್ಪತಿ ಅಂದ್ರೆ ಬುದ್ಧಿವಂತ ಅಂತ ಅರ್ಥ. ಹಂಗಾದ್ರೆ ಅದ್ ನಾನಲ್ಲ ಬಿಡು. ತು ನಾನೇ ಬುದ್ಧಿವಂತ ನಾನೇ ಪತಿ. ಸದ್ಯ ಮನೆಯಿಂದ ಹೊರಡುವಾಗ ಏನ್ ಪಜಿತಿಗಾಗುತ್ತೋ, ಯಾರ ಮುಖ ಸಿಂಡಿಸ್ಕೊಂಡ್ ಬರ್ತಾರೋ ಅನ್ಕೊಂಡಿದ್ದೆ. ಆದ್ರೆ ನನ್ನ ಮಗ ಎಲ್ಲರೂ ನಗಿಸ್ತಾ ಇದ್ದಾನಪ್ಪ. ಮಮ್ಮಿ ಏನು? ಡ್ಯಾಡಿ ನನ್ನ ಬುದ್ಧಿವಂತ ಅಂತಿದೆ ಅಲ್ವಾ ಮಮ್ಮಿ? ನೀನು ಮನುಷ್ಯ ಅಲ್ಲ ಮನೋಜ, ಮನುಷ್ಯ ಅಲ್ಲ, ದೇವ್ರು. ಪುಣ್ಯಾತ್ಮ. ನಡೆದು ಬಿಡು ಮಗಜ, ಸುಮ್ನೆ ನಡೆದು ಬಿಡು. ಪೂಜೆಗೆಲ್ಲ ರೆಡಿ ಇದೆ, ನಡೀರಿ ಹೋಗೋಣ. ಇದೊಂದು ಸಿಹಿದ ಪುರುಷ ಯಾವಾಗ ಏನಂದ್ರು ರೆಡಿ ಆಗಿದೆ, ರೆಡಿ ಮಾಡ್ಬಿಟ್ಟಿದೀನಿ ಅಂತಾಳೆ. ನಿನ್ನ ಮಗನ್ ಟಾಪಿಕ್ ಇಂದ ಅಪ್ಡೇಟ್ ಇರಬೇಕು ಅಂತ ಮೀನಾ ಮೇಲೆ ಹಾರಾಡ್ಬೇಡ ಸಕ್ರೆ. ಎಳ್ಳುಂಡೆನೆ ರವಿ ಉಂಡೆನೆ. ಆಯ್ತಾಯ್ತು, ಎಲ್ಲರೂ ನಗ್ತಾ ಇದೀವಿ, ಮತ್ತೆ ಬೇಜಾರ್ ಮಾಡ್ಕೊಳ್ಳೋದ್ ಬೇಡ. ಬನ್ನಿ ಹೊರಡೋಣ. ಹೊರಡ್ಬೋದು ಅದು. ಸಕ್ರೆ ಫಸ್ಟ್ ಲೆಫ್ಟ್ ಲೆಗ್ ಇದ್ಲಾ ಇಲ್ಲ ರೈಟ್ ಲೆಗ್ ಇದ್ಲಾ? ನೀನ್ ಯಾವಾಗ ತಾನೇ ನನ್ ಮಾತ್ ಕೇಳಿದ್ಯಾ? ಇವತ್ ಕೇಳ್ತೀನಿ ಸೊಲ್ಲು. ಸರಿ, ಬಲಗಾಲ ಇಟ್ಕೊಂಡ್ ನಡಿ. ಹಂಗಂದ್ರೆ ನಾನು ಎಡಗಾಲ ಇಡೋದು, ಈ ಕಾಲು ನಂದೇನಯ್ಯ. ಆ ಒಂದು ಇವಾಗ ಸಮಾಧಾನ ಆಯ್ತು. ಬಾರಿ ಮೀನಾ ಹೋಗೋಣ. ಬಾಮ ಬಾತಾರ ಹೊರಡೋಣ. ಬಾಮ ಬಾಕಂದ. ಅಮ್ಮ ಲೇ ರವಿಕಾನ್, ನನ್ನ ಎತ್ಕೊಂಡ್ ಹೋಗ್ತೀಯೇನೋ? ಬಗಲೇ ಮಗು ಕೇಳ್ತಿದೆ ಪಾಪ, ಎತ್ಕೊಂಡ್ ಹೋಗಕ್ಕೇನೋ ನಿನಗೆ? ಇಸ್ಕೋಣ ರವಿಕಾನ್. ಸರಿ ಆಯ್ತು, ಬಾ. ಪಾಪ ಹುಷಾರು ಮನೋಜ. KSRTC ಬಸ್ಸಸ್ ತೂಕ ಇದೆಯಲ್ಲೋ ಎಮ್ಮೆ. ಲೇ ಕಣ್ಣಾಕ್ ಬಿಡ ನಡಿಯ. ನನ್ ಮೈ ಮೇಲೆ ಮೈ ಹಾಕಿದ್ಯಾ, ನನ್ ಕಣ್ಣಾಕ್ ಬರ್ದಾ? ಸರಿ ನಡಿಯ. ಬನ್ನಿ. ವಿಕ್ರಮನ್ ಬೇತಾಳ್ ಏನ್ರ ಇದು? ಯಾಕೋ ಬೆಳಿಗ್ಗೆ ಎದ್ದಾಗಿಂದ ಈ ಬಲಗಾಲ್ ಕಿರುಬೇಳೆ ಸಿಕ್ಕಾಬಡೆ ನೋವ್ತದೆ ಕಣಪ್ಪಿ. ಅದಕ್ಕೆ ಸುಮ್ನೆ ಯಾಕೆ ರಿಸ್ಕು ಅಂತ. ನಾನ್ ಬೆನ್ ಮೇಲೆ ಬಿತ್ತಾ ಮೆಟ್ಲಿಡ್ಬೇಕಾದ್ರೆ ಬಿಡಿಸ್ಬಿಡ್ಬೇಕಾಗಿತ್ತು ಮೆಂಟ್ಲನ್ನ. ಹಲೋ ಎವ್ರಿಬಡಿ. ಬಾ ತಾಯಿ ಬಾಮ್ಮ. ಹೇಗಿದೆಯಮ್ಮ ಶ್ರುತಿ? ಫೈನ್ ಅತ್ತೆ. ಹೌ ಅಬೌಟ್ ಯು? ಅಯ್ಯೋ, ನನ್ ಬೂಟ್ಸ್ ಎಲ್ಲ ಹಾಕಲ್ಲಮ್ಮ, ಬರೀ ಚಪ್ಪ. ಈ ಲೈಫೇ ಚೆನ್ನಾಗಿಲ್ಲ ಮಮ್ಮಿ. ಹೌ ಅಬೌಟ್ ಯು ಅಂತ ಹೇಳಿದ್ದು ಅಂದ್ರೆ ನೀನ್ ಹೆಂಗಿದ್ಯಾ ಅಂತ. ಕೆರೆ ಇದ್ದಂಗಿದ್ದೀನಿ ಅಂತ ಹೇಳ್ತಿದ್ಯಲ್ಲ. ಕರೆಕ್ಟ್ ಟೈಮಿಗೆ ಬಂದಿದೀನಿ ಅನ್ಸತ್ತೆ. ಇನ್ನೇನ್ ಪೂಜೆ ಶುರು ಮಾಡ್ಬೇಕು. ಅಪ್ಪ, ಈ ಜಾಲಿ ಎಲ್ಲ ವ್ಯಾನಲ್ ಮಾಡ್ಕೊಳ್ಳೋಣ, ಮೊದ್ಲು ಪೂಜೆ ಮಾಡಿ. ಸರಿ ನಮ್ಮ ಅಮ್ಮ ಮೀನಾ. ಏನೋ ನಿಂದು. ಏಯ್ ಅಕಸ್ಮಾತ್ ಬಿತ್ತು ತಡ್ಕಡಲಿ. ನನ್ ಬೇಡ ಹೊಲ್ಟೋಯ್ತು ಮಮ್ಮಿ. ಹಂಗಂದ್ರೆ ನೀನು ಇನ್ಮೇಲೆ 5 ಡಿಗ್ರಿ ಮನೋಜ್ ಅಲ್ಲ, ಬೆಳ್ಳು ಮನೋಜ. ಸಖತ್ತಾಗಿದೆ ಹೆಸರು. ನೀನು ಬೇಕು ಅಂತಾನೆ ಕಾಯಿ ಹೊಡೆದಿದ್ಯಾ ಕಣ ಸೂರ್ಯ. ಕಾಯಿಗೇನ್ ಕಣ್ಣಿದ್ಯಾ? ಹೋಗಿ ಅವ್ನ್ ಕಾಲ್ ಬಿಡತ್ತೆ ಅಂತ ನನಗೇನ್ ಗೊತ್ತಾಗಬೇಕು ಸೊಲ್ಲು. ರೀ, ಆಮೇಲೆ ಮಾತಾಡೋಣ. ಬಿಸಿಬೇಳೆ ಭಾತು ಮೊಸರನ್ನ ಮಾಡಿದೀನಿ, ಬನ್ನಿ ತಗೊಂಬರೋಣ. ಲೇ ಪ್ಯಾರ್ ಬೇಮ್ರೆ ಎಲ್ಲ ಮಾಡ್ತಿಲ್ಲ ನೀನು. ಸರಿ ಆಯ್ತು ನಡಿ ಹೋಗೋಣ. ಡ್ರೈವರ್ ಅಣ್ಣ ಎಲ್ಲ ಹೋಗ್ಬಿಟ್ಟ. ಹಲೋ ಬಾರಣ್ಣ, ಬಿಡಿ ಹೋಗ್ಬಿಟ್ಟಿ. ಆಮೇಲೆ ಲೇಟ್ ಆಯ್ತು, ಬನ್ನಿ. ಲೇ ರವಿಗನ್ ಏನ ನೀನು? ಅವ್ನಂತ ಕೂತಿರ್ತಾನೆ, ನೀನಾದ್ರೂ ಎತ್ತು ಬರೋ. ಹುಷಾರು ಜನ ಕೊಡಮ್ಮ ಬಿಡು. ಎಲ್ಲ ಆಯ್ತಾಯ್ತಾ? ರಯ್ಯ ಒಳ್ಳೆಡ. ಪ್ರಯಾಣಕಾರೆ ಕುಲದೈವ ಸ್ಮರಣ, 7 ಕೊಂಡಲವಾಡ ಗೋವಿಂದ. ಪಾರ್ವತೀಪದೇ ಹರ ಹರ ಮಹಾದೇವ. ಈ ಲೈಫೇ ಚೆನ್ನಾಗಿಲ್ಲಪ್ಪ. ಎಲ್ರು ಅವ್ರು ಚಿನ್ನುಗಳ ಜೊತೆ ಸಾಕದ ಮಜಾ ಮಾಡ್ತವ್ರೆ. ನಾವಿಬ್ರು ಹೀಗೆ ಪಕ್ಕದಲ್ಲೇ ಕುತ್ಕೊಂಡು ಒಟ್ಟಿಗೆ ಜರ್ನಿ ಮಾಡಿ ಎಷ್ಟು ದಿನ ಆಗೋಯ್ತಲ್ವಾ? ಕಣೆ, ಆ ಹುಲಿ ಅಮ್ಮಂಗೆ ತೊಂದರೆ ಮಾಡಿದಾಗ ಊರಿಗೆ ಬಂದ್ ಹೋಗಿದ್ದು. ಆಮೇಲೆ ಈ ತರ ಒಟ್ಟಾಗಿ ಬರೋಕ್ ಆಗೇ ಇರ್ಲಿಲ್ಲ. ಅಯ್ಯೋ, ಅದು ಕಾರಲ್ಲಿ. ಹಾಗಾದ್ರೆ ಮದುವೆ ಆದ ಹೊಸರಲ್ಲಿ ಬಸ್ಸಲ್ಲಿ ಹೋಗಿದ್ದು. ಆವಾಗ ವಾತಾವರಣ ಹಿಂಗಿರ್ಲಿಲ್ಲ, ಇನ್ನು ಫ್ರೆಶ್ ಆಗಿತ್ತು, ಚೆನ್ನಾಗಿತ್ತು. ಇಷ್ಟೊಂದು ಟ್ರಾಫಿಕ್ ಎಲ್ಲ ಇರ್ಲಿಲ್ಲ. ಬೀಸೋ ತಂಗಾಳಿ ನನ್ನ ಹೆಗಲ ಮೇಲೆ ನೀನ್ ತಲೆ ಇಟ್ಟು ನಿದ್ದೆ ಮಾಡ್ತಾ ಇದ್ದಿದ್ದು ಇನ್ನು ಮರ್ತಿಲ್ಲ ಕಣೆ ನಾನು. ರೀ, ಇನ್ನೊಂದ್ಸಲ ಹಾಗೆ ಮಲಗ್ಲಾ? ನನ್ನ ಭುಜ ನಿನಗ್ಸು ಅಂತ, ನೀನೇ ನನಗ್ಸು ಅಂತ ಯಾರ್ ನೀನ್ ಕೇಳ್ಬೇಕು? ಏ ರವಿ, ನಾವ್ ಯಾವತ್ತೂ ಈ ತರ ಜರ್ನಿ ಮಾಡೇ ಇರ್ಲಿಲ್ಲ ಅಲ್ವಾ? ಇದೇ ಫಸ್ಟ್ ಟೈಮ್. ಆದ್ರೆ ಇದೇ ನಮ್ ಬೆಸ್ಟ್ ಜರ್ನಿ ಆಗಿರ್ಬೇಕು. ಈಡಿಯಟ್ ಕಣೋನಿ, ಅವತ್ತೇ ನೀನ್ ನನ್ ಮಾತ್ ಕೇಳಿಬಿದ್ರೆ ನಾನ್ ದಿನಾನು ಇದೇ ತರ ಇರ್ಬೋದಿತ್ತು. ಈಗ್ಲೂ ಇರ್ಬೋದು ಶ್ರುತಿ. ನೀತು ಸಾರಿ ಕೇಳೋದು ಒಪ್ಪದ್ಲಾ? ಅವಳು ಒಪ್ಪಿಲ್ಲ ಶ್ರುತಿ. ಆದ್ರೆ ಹಾಗಾದ್ರೆ ನೋ ಮೋರ್ ಆರ್ಗ್ಯುಮೆಂಟ್ಸ್. ಅವ್ಳು ಸಾರಿ ಕೇಳ್ಬೇಕಷ್ಟೇ.
ನೀನ್ ನನ್ನ ಹತ್ರ ಏನ್ ಬೇಕಾದ್ರೂ ಡಿಮ್ಯಾಂಡ್ ಮಾಡ್ಸುತ್ತೆ ಆಗತ್ತೆ. ಆದ್ರೆ ಅವಳು ನಾನೇನ್ ಕಂಟ್ರೋಲ್ ಮಾಡ್ಲಿ? ಅವಳು ನಿನ್ನ ಕಂಟ್ರೋಲ್ ಮಾಡುವಾಗ್ಲೇ ಹೇಳದ್ನಲ್ಲ. ಸರಿ ಇವಾಗೇನು ಜಗಳ ಮಾಡ್ಕೊಂಡೆ ಜರ್ನಿ ಮಾಡ್ಬೇಕಾ? ಬೇಡ ಬೇಡ, ಹಾಡ್ ಚೆನ್ನಾಗಿದೆ. ಲೇ ಮೀನಾ, ಏನೇ ಹಂಗೆ ಕಿಟಕಿ ಆಚೆ ನೋಡ್ತಾನೆ ಇದೆ, ಯಾವತ್ತೂ ಬಸ್ಸಲ್ಲಿ ಹೋಗಿಲ್ಲ ನೀನು? ನನ್ಗೆ ಈ ತರ ಕಿಟಕಿ ಬಗ್ಗೆ ಕುತ್ಕೊಂಡ್ ನೋಡೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಹೌದಾ? ನಮ್ಮಪ್ಪ ನಾವ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ತಿರುಪತಿ ಕರ್ಕೊಂಡ್ ಹೋಗಿದ್ದು. ಆಗ ಇದೇ ತರ ಬಸ್ಸಲ್ಲಿ ಕಿಟಕಿ ಪಕ್ಕ ಕುತ್ಕೊಂಡ್ ಹೋಗಿದೆ. ಹೌದಾ? ತೃಪ್ತಿ ಹೋದಾಗ ಗುಲ್ಗಡ್ಸು ಉಂಡೆನ ಹಾಕ್ತಿದ್ರ ಹ್ಞೂ ಅಂತ ಹೇಳ್ಕೊಳದ್ ನೋಡು. ಅಲ್ಲಿ ಆ ಟೋಪಿ ಗಿಪ್ಪಿ ಕೊಡ್ಸಿದ್ರ ಎಲ್ರಿಗೂ ಅಥವಾ ಅವ್ರೆಷ್ಟೆಲ್ಲ ಎಲ್ರಿಗೂ ಇತ್ತಾ? ಆಗ ಎಲ್ರಿಗೂ ಗುಂಡೊಡ್ಸಿದ್ರು. ಹೌದಾ? ಲೇ ಮೀನಾ, ಅಯ್ಯೋ ಅಯ್ಯೋ, ಇಮ್ಯಾಜಿನೇಷನ್ ಕೂಡ ನಿನ್ನ ಆ ತರ ಯೋಚನೆ ಮಾಡ್ಕೊಳಕ್ ಆಗ್ಸಲ್ವಲ್ಲೇ ಅಂತ ಹೇಳಿ. ನೋಡು ನೋಡ್ತಾ ಇದ್ದಿಲ್ಲ ಕಿಟಕಿ ಆಚೆ, ನೋಡ್ಕೋ. ನೀವು ನಾವು ನಿಮ್ಮನ್ನ ನೋಡ್. ರೀ ಮೆಚ್ಬ ಜಾಗಬೇಡಿ. ಅಮ್ಮ ನೀವ್ಯಾಕಮ್ಮ ಬಂದ್ರಿ? ನೀನ್ ಒಬ್ಳೇ ಇದೆಯಲ್ಲ ಕಥ. ಅಮ್ಮ ನಾನ್ ತುಂಬಾ ಕಂಫರ್ಟಬಲ್ ಆಗಿದ್ದೀನಿ, ನೀವ್ ನನ್ ಬಗ್ಗೆ ಯೋಚನೆ ಮಾಡ್ಬೇಡಿ. ಅಯ್ಯೋ, ನನ್ ತಾಲಿ ಉಳ್ಸಿದ ತಾಯಿ ಕಣಮ್ಮ ನೀನು. ನೀನ್ ಒಂಟಿ ಹಾಕಿದ್ರೆ ನಂಗೆ ಬೇಜಾರಾಗಲ್ವಾ? ನಮ್ಮಪ್ಪ ಹೆಂಗ್ ಇಷ್ಟ ಆಗ್ತಲ್ಲ ಈ ಸಾಂಗು. ಏನ್ ಕಾಲನೇ ಇದು? ನಮ್ಮ ಕಾಲದ ಗೀತೆಗಳು ಹೇಗಿದ್ದು? ಕಣ್ಣಂಚಿನ ಈ ಮಾತಲಿ ಏನೇನು ತುಂಬಿದೆ, ಕವಿ ಕಾಣದ ಹೊಸ ರಾಗವ ಹೊಸ ಕಾವ್ಯ ಚಿಮ್ಮಿದೆ. ಎಷ್ಟು ಎಷ್ಟು ಹಿತವಾಗಿತ್ತು ನೋಡಿ. ಬಾ 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 ಬಾ, ಯಾರ ಅನ್ಕೊಂಡಿದ್ದೆ ನಿನ್ನ? ಬೋಲೆ ಇದೆ ಕಂಠ ನಿಂದು. ಹಂಗೆ ಒಸಿ ಸಾಂಗ್ ಬಿಡು ಒಂದು. ಹೋಗ, ಸುಮ್ನೆ ಏನೋ ಹಾಡಿದಕ್ಕೆಲ್ಲ ಏನೇನೋ ಹೋಗುತ್ತೆ ಯಾವಾಗ ಏನಿಲ್ಲ. ಬೋಲೆ ಇದೆ. ರವಿಕಾಂತ್ ಹೆಂಗಿದ್ಯಾ? ಸೂಪರ್ ಆಗಿದೆ ಅಪ್ಪ, ಕಂಟಿನ್ಯೂ. ಮನೋಜ ಹೆಂಗಿದ್ಯಾ? ಓಕೆ ಓಕೆ ಅಪ್ಪಿ, ನಮ್ಮ ಮಮ್ಮಿನೂ ಕೋರಸ್ ಕೊಟ್ಬಿಟ್ರೆ ಇದು ಸಖತ್ತಾಗಿರುತ್ತೆ. ಆಗ್ಬೋದು. ತಂದೆ ಹಾಡಿ. ನೀನು ಒಳ್ಳೆ. ಆಯ್ತಪ್ಪ, ಆಯ್ತು, ಶುರು ಮಾಡ. ಹಂಗಿರ್ಬೇಕು. ಮಮ್ಮಿ, ಮನೋಜನ ಮಮ್ಮಿ. ಯಾರಾದ? ನೀನೇ. ಹೌದಲ್ವಾ? ಏನ್ ಹೌದಲ್ವಾ? ಅದೇ ಸತ್ಯ. ನಿನ್ನ ನುಡಿಯು ಹೊನ್ನ ನುಡಿಯು ಜೇನ ಹನಿಯು ಹೃದಯಕ್ಕೆ ನನ್ನ ಎದೆಯ ವೀಣೆ ಕಂಚಿಯ ಮೇತಿ ಓಡಿದೆ ಏತಕ್ಕೆ. ಜಗಮೆಚ್ಚಿದ ಮಗ ಮನಮೆಚ್ಚಿದ ಸೊಸೆ ಇದ್ದಂಗಿದೆ ಈ ಜೋಡಿ. ಲೈ ಮೀನಮ್ಮ, ನೀನು ಒಂದು ಹಾಡನ್ನು ಉದುರ್ಸೆ ಕೇಳೋಣ ಅತ್ಲಾಗೆ. ಅವಳು ಆಮೇಲೆ ಆಡ್ಕೊಳ್ಳಿ ಮನ್ಸಲ್ಲಿ. ಈಗ ನಮ್ ತಾರ ಒಂದ್ ಆಡ್ತಾಳೆ. ಯಾಕೆ ಯಾಕೆ ನೀನ್ಯಾಕೆ ಬೇಡ ಅಂತೀಯ? ಇಬ್ರು ಹಾಡ್ಲಿ ಬಿಡು. ಅಯ್ಯೋರಿ, ಮೊದ್ಲು ತಾರ ಹಾಡ್ಲಿ, ಆಮೇಲೆ ಅವಳು ಹಾಡ್ಲಿ. ಅವಾಗ ನಂಗೂ ನಿದ್ರೆ ಮಾಡಕ್ ಅವಕಾಶ ಸಿಗುತ್ತೆ. ಅಲ್ಲೂ ನಮ್ ಹೆಂಗಸರು ನಿದ್ದೆ ಬರ್ಸೋರಲ್ಲ, ಹೋಗ್ಸೋರು. ಕಂಡಿದ್ದೀನಿ ಕುತ್ಕೊಳ್ಳಲ್ಲ. ಅದ್ ಯಾಕೆ ಈ ಪಂದ್ರಿಗಳು? ಇಬ್ರು ಒಟ್ಟಿಗೆ ಹಾಡ್ಲಿ ಬಿಡ. ಏನೀಗ ಜುಗ್ರು ಬಂದೆ, ಸೂಪರ್, ಶುರು ಮಾಡ್ಲಿ. ನನಗ್ ಹಾಡಕ್ ಬರಲ್ಲ. ಯೋ, ನಿನಗ್ ಬರುತ್ತೆ ಕಣಮ್ಮ, ನಂದನ್ನೇ ಕೇಳಿದಿರಲ್ಲ. ಆ ಕರ್ನಾಟಕ ಒಂದ್ ಸಾಂಗ್ ಹೇಳ್ಕೊಡ್ತಲ್ಲ, ಅದು ಹಾಡು. ಆಡ್ಲಿ. ಕರ್ನಾಟಕ ಆದ್ರೂ ಆಡ್ಲಿ, ಕಾಗನದಾದ್ರೂ ಆಡ್ಲಿ, ನಮ್ಮವ್ರು ಚಚ್ಚಿ ಕೆಡೋಗ್ಬಿಡ್ತಾರೆ. ನೀವ್ ಯಾರನ್ನ ಕೇಳಿ ಈ ನಿರ್ಧಾರ ಮಾಡ್ತಿರೋದು? ನಾನ್ ಅತ್ತೆ ಹಾಡೋದ್ನ ಕೇಳಿದೀನಿ, ಸ್ವಲ್ಪ ಹಾಡಕ್ ಬರಲ್ಲ. ಆಯ್ತಲ್ಲೇ, ತಾರಮ್ಮಂಗೂ ಬರಲ್ಲ, ನಿನಗೂ ಬರಲ್ಲ. ಈಗ ನೋಡು, ಬರಲ್ಲ ಇಂಟು ಬರಲ್ಲ, ಬರುತ್ತೆ ಅಂದ್ಮೇಲೆ ಬರುತ್ತೆ. ಹೊರಟೋಗಂಗ್ ಮಾತಾಡ್ರಿ. ಅದೇನೋ ಹೇಳ್ತಾರಲ್ಲೇ, ಇದು ಮೈನಸ್ ಇಂಟು ಮೈನಸ್ ಈಸ್ ಈಕ್ವಲ್ ಟು ಪ್ಲಸ್ ಅಂತ. ಅಲ್ಲ, ನಾವು ರೈಟ್ ಇರ್ರಿ. ಯಾಕೋ ನನ್ನೇ ಯಾಕೋ ಹಿಡಿಯೋದು? ಒಳ್ಳೆ ಪ್ರಾಕ್ಬಿಡ್ತಾರ ಬಿದ್ದಿದೆಲ್ಲೋ, ಬಡ್ಕೊಳ ಏನಾದ್ರು. ಯಾಕೋ ಬಡ್ಕೊಳ್ತಾ ಇರೋದು? ರವಿಕಾಂತ್, ಅವನೇ ಕಣ ಹೇಳಿದ್ದು ಬಡ್ಕೊಂತ. ಅದಕ್ ಬಾಯ್ ಬಡ್ಕೊಂತಾರಲ್ಲೇ ದಟ. ಆಯ್ತು, ವಾದಗಡೆ ಬೇಡ. ತಾರಾ ಮೀನಾ ಇಬ್ರು ಶುರು ಮಾಡ್ರಮ್ಮ. ಮಾಡಿ ನೋಡಮ್ಮ, ಇಬ್ರು ತುಂಬಾ ಚೆನ್ನಾಗಿ ಆಡಿದೀರಾ, ನನಗೆ ಬಹಳ ಸಂತೋಷ ಆಯ್ತು. ಆದ್ರೆ ಪೋಟಿ ಅಂತ ಶುರು ಮಾಡಿದ್ದು ಅತ್ತೆ, ಹಾಗಾಗಿ ಗೆಲುವು ಸೋಲು ಇದ್ರಲ್ಲಿ ಮುಖ್ಯ ಆಗತ್ತೆ. ಎಕ್ಸಾಕ್ಟ್ಲಿ. ವೋಟಿಂಗ್ಸ್ ಆಗೋಗ್ಲಿ, ತಾರಾ ಮೀನಾತ್ಗಿಂತ ಚೆನ್ನಾಗಾದ್ರು ಅನ್ನೋ ಕೈ ಎತ್ತಿ. ಮೀನಾತ್ಗೆ ಯಾರು? ಹೌದು, ಏನಾದ್ರು ಒಂದ್ ಪ್ರಶಸ್ತಿ ಕೊಡ್ಬೇಕಲ್ಲ. ಬಹುಮಾನ ಏನ್ ಕೊಡ್ಲಿ? ನಾನ್ ಸ್ಕೂಲ್ ಓಡಿಸುವಾಗ ಒಂದ್ ಕನ್ನಡಕ ತಗೊಂಡಿದ್ದೆ, ಒಂದ್ ಕೂಲಿಂಗ್ ಗ್ಲಾಸ್. ಅದನ್ನೇ ಕೊಡ್ತೀನಿ ತಾಳಿ. ಎಸ್, ಅಭಯ ಚಶ್ಮಾ ಸುಂದರಿ. ಚರಿಷ್ಮಾನೇ ಬದ್ಲಾಗೈತಿಲ್ಲ ನಿಂದು. ನೀನು ಚೆನ್ನಾಗೆ ಹಾಡ್ದೆ ತಾರಕಂದ, ಬೇಜಾರಾಗ್ಬೇಡಮ್ಮ. ಇಲ್ಲ, ನೀನ ಅದಕ್ಕೆ ನನ್ಗಿಂತ ಚೆನ್ನಾಗ್ ಆಡಿದ್ರು, ನನ್ಗೇನು ಬೇಜಾರಿಲ್ಲ. ಆಯ್ತಮ್ಮ, ಆಯ್ತು. ನೀರ್ ಕುಡಿತೀಯಾ? ಬೇಡ. ನೀತು ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನನ್ ಮಾತ್ ಕೇಳು. ಈಗ ಹೇಳ್ದಂಗೆಲ್ಲ ಇಲ್ಲಿ ಕೇಳಕ್ ಆಗಲ್ಲ, ನನ್ ಮಾತ್ ಕೇಳು ನೀತು. ಲೆವಿನಾ, ನಮ್ಗೆ ಇಲ್ಲೂ ವಿವಿಐಪಿ ದರ್ಶನ ಸಿಗತ್ತೇನೆ? ಇಲ್ಲ ರೀ, ಈ ದೇವಸ್ಥಾನ ನನ್ಗೆ ಯಾರು ಗೊತ್ತಿಲ್ಲ. ದೇವನೊಬ್ಬ, ದೇವಸ್ಥಾನ ಹಲವಾರು. ದೇವಸ್ಥಾನದವ್ರು ಗೊತ್ತಿಲ್ಲದೆ ಇದ್ರೆ ಏನೇ ಮೀನಮ್ಮ, ದೇವರುಗಳು ಗೊತ್ತಲ್ಲ. ನೋಡು, ಮುಂದೆ ಹೋಗು. ಯಾವ್ದನ್ನ ದೇವ್ರು ಎದ್ ಬಂದು ಶೇಕ್ ಕೊಟ್ಟು ವೆಲ್ಕಮ್ ಮಾಡಿದ್ರು ಮಾಡ್ಬಿಡ್ಬೋದು. ಬರೀ ನಾನು ಒಬ್ಳಿಗೆ ಅಲ್ಲ ರೀ, ಎಲ್ರಿಗೂ ವೆಲ್ಕಮ್ ಮಾಡ್ತಾನೆ. ಮಾತಾಡಿದ್ರೆ ಮೀನಿಂಗ್ ಇರ್ಬೇಕಪ್ಪ.
ಎಲ್ಲಿ ದೇವ್ರು ಇವಾಗ ಎದ್ದು ಬಂದ್ಬಿಟ್ಟು ನಮ್ಗೆಲ್ಲ ಸೆಕೆಂಡ್ ಕೊಟ್ಬಿಡ್ತಾನ. ಕೊಡ್ತಾನೆ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾನೇನೋ ದೇವ್ರ ಹತ್ರ. ಈಗ ಬರ್ತಾರ ನೋಡು. ಎಲ್ಲೇನಂಗ್ಲಿ ಬಂದ್ ಆಲ್ರೆಡಿ ವೆಲ್ಕಮ್ ಮಾಡಾಯ್ತತೆ ಅಲ್ವಾ ಮಾವ? ಹೋಗಂತ ಅವ್ನು ಬಂದಿದ್ದು ಆಯ್ತು, ಅವ್ನು ನಮ್ಮನ್ನ ಸ್ವಾಗತ ಮಾಡಿದ್ದು ಆಯ್ತು. ತಮಾಷೆ ಮಾಡ್ತಾ ಇದೀರಾ ಮಾವ? ಎಲ್ಲಿ ಕಾಣ್ಲೇ ಇಲ್ಲ. ದೇವೋತ್ತಮನೆ ಒಲಿದಾಗ ಬಿಡುವು, ದೇವತಾ ಸಾರ್ವಭೌಮ ಕರೆದಾಗ ಒಲವು, ಅವನಿಚ್ಛೆ ಇದ್ದರೆ ಯಾತ್ರೆ, ಅವನು ಒಲಿದಾಗಲೇ ಜಾತ್ರೆ ಅಂತ ಹೇಳಿದ್ದಾರೆ ದಾಸ್. ನಾವು ಅವನನ್ನ ನೋಡ್ಬೇಕು ಅಂತ ತೀರ್ಮಾನ ಮಾಡೋದು, ಅವ್ನು ನಮ್ಮನ್ನ ನೋಡ್ಬೇಕು ಅಂತ ಆಸೆ ಪಟ್ಟಾಗ್ಲೆ. ನಾವು ಹೊರಟು ಯಾವಾಗಪ್ಪ ನಿನ್ ದರ್ಶನ ಅಂತ ಅನ್ಕೋತೀವೋ, ಅವನು ಕೂಡ ನಾವ್ ಯಾವಾಗ ಬರ್ತೀವೋ ಅಂತ ಕಾಯ್ತಾ ಇರ್ತಾನೆ. ಮತ್ತೆ ಕಾಣ್ತಾ ಇಲ್ವಲ್ಲ ಡ್ಯಾಡ್? ಮಂಗಮತಿಗಳ ಕಣ್ಣಿಗೆ ಅವ್ನು ಕಾಣಲ್ವೋ? ಅದು ಆಯ್ತಾಯ್ತು ಬಿಡಿ, ಹೇಳಲ್ಲ. ಧೂಪದ ವಾಸನೆಲಿ, ಬೀಸಿರೋ ಈ ತಂಗಾಳಿಲಿ, ದೇವಸ್ಥಾನ ನೆರಳಲ್ಲಿ ಎಲ್ಲಾ ಕಡೆ ಅವನಿದಾನತೆ. ಓ ಹಂಗೆ ಹೇಳ್ತಿರದ? ಈಗ ಅರ್ಥ ಆಯ್ತು. ಮಾವ ಸೊಸೆ ಇಬ್ರು ಕುಯ್ಯೋದ್ರಲ್ಲಿ ಎಕ್ಸ್ಪೋರ್ಟ್. ಅಮ್ಮ ಮಗ ಇಬ್ರು ಕುಯ್ಸ್ಕೊಳ್ಳೋದ್ರಲ್ಲಿ ಬೋಲ್ ಫೇಮಸ್ ಅವನು ಜೇಬ್ ಕುಯ್ಸ್ಕೊತಾನೆ, ತಾವು ಅವ್ನು ನಂಬಿ ಬದುಕನ್ನೇ ಕುಯ್ಸ್ಕೊತದೀರಾ. ಇವನೊಬ್ಬ ಬಂದ ಕುಯ್ಗುಟಕ್ಕೆ. ಸರಿ, ಇಲ್ಲಿ ವಿಶೇಷ ಹೇಳ್ಬಿಡ್ತೀನಿ, ಕೇಳಿಸ್ಕೊಂಬ. ಇಲ್ಲಿ ಭಗವಂತನ ಮುಂದೆ ನಮ್ಗಿದ್ ಬೇಕು ಅಂತ ಕೇಳೋದಕ್ಕೆ ಒಂದು ರೀತಿ ಇದೆ. ಅಲ್ಲಿ ಆ ಅಂಗಡಿಲಿ ಒಂದಷ್ಟು ಬೊಂಬುಗಳಿದೆ, ಅದರಲ್ಲಿ ನಮ್ ಮನಸ್ಸಿಗೆ ಏನೇನ್ ಬೇಕೋ ಎಲ್ಲ ಇದೆ. ಅದನ್ನ ತಗೊಂಡೋಗಿ ದೇವ್ರಿಗೆ ಅರ್ಪಣೆ ಮಾಡಿದ್ರೆ ನಾವ್ ಏನೋ ದೇವ್ರ ಹತ್ರ ಕೇಳ್ಕೊತೀವಿ, ದೇವ್ರು ನಮ್ಗೆ ಅದನ್ನ ಕೊಟ್ಟು ಒಲಿಸ್ತಾನೆ ಅಂತ ಒಂದು ನಂಬಿಕೆ. ಮಮ್ಮಿ ಅಲ್ಲಿ 1 ಕೋಟಿ ರೂಪಾಯಿ ಸಿಗುತ್ತೆ ಮಮ್ಮಿ. 1 ಕೋಟಿ ರೂಪಾಯಿನ ಕಲ್ಲಿ ಸಿಕ್ಕಿದ್ರೆ ಅದನ್ನ ದೇವ್ರು ಕೊಟ್ಬಿಟ್ಟು ನನಗೆ 10 ಕೋಟಿ ರೂಪಾಯಿ ಕೊಡಿ ಅಂತ ಕೇಳ್ಬೋತಾನೆ. ಹೆಂಗೆ ನನ್ ಮಗ ಈಗ ಇದು ಪುತ್ರ ಕೊಡಿ ನೋಡೋಣ. ಬೆಳಿಗ್ಗೆ ನಾವು ಕೇಳಿದ್ದೀನಿ, ಈಗ ಇಲ್ಲಿ ಕೇಳ್ತವನೆ ನಿನ್ನ ಮಗನು. ಅಪ್ನೇ, ದೇವರಿಗೆ ದುಡ್ಡು ಕೊಟ್ಟು ಬಡ್ಡಿ ವ್ಯಾಪಾರ ಮಾಡ್ತೀನೋ ಯೋಗ್ಯವೇ? ದುಡ್ಡಕ್ ಸಂಬಂಧಪಟ್ಟಿರೋ ಜಾತನ ಇರುತ್ತೆ, ಅದನ್ನ ಕೊಟ್ಟು ಕೇಳ್ಕೊಳ್ಳೋ ಮಂಕ್ಷಿಕಾಮಣಿ. ದೇವಸ್ಥಾನದಲ್ಲಿ ನನ್ನ ಮಗನ ಬಯ್ಯೋ ಹಾಗಿಲ್ಲ ಕಣೋ ನೀನು. ಸರಿ, ಹೊರಗ್ ಬೈಲೆ. ಬೈಲಲ್ಲೂ ಬಯ್ಯೋ ಹಾಗಿಲ್ಲ, ಎಲ್ಲೂ ಬಯ್ಯೋ ಹಾಗಿಲ್ಲ. ಆತೆ ನಾನು ಅವ್ರಿಗೆ ಹೇಳ್ತೀನಿ ರೀ, ನೀವು ಸುಮ್ನೆ ಇರ್ರಿ. ಆಯ್ತು ಕಣಪ್ಪ, ಹಿಂಗ್ಯಾ ಬೈಯಲ್ಲ. ಸರಿ ಕಣಪ್ಪಿ. ಅವ್ನ್ ಪೆಂಜಿ ಅಂತ ಹೇಳಿದ್ರು ನೈತಿಕನ ಅಪ್ಪಿ ಅಂತ ಒಪ್ಕೊಡ್ತಿಯಲ್ಲೋ. ಹೌದಲ್ವಾ? ಸರಿ ಇನ್ಮೇಲೆ ಒಪ್ಕೊಟ್ಟಲ್ಲ ಮಮ್ಮಿ. ನಡೆ ಮಮ್ಮಿ, ಇನ್ 10 ಜನ್ಮ ಎತ್ತು ಬಂದ್ರು ನನ್ನನ್ನೇ ಮಗನಾಗ್ ಪಡಿಬೇಕು ಅಂತ ಗೊಂಬೆ ತಗೋ. ಜನ್ಸನ್ಮಕ್ಕೂ ನಿನ್ನನ್ನೇ ಮಗನಾಗಿ. ನಿಮ್ ಮಮ್ಮಿಗೆ ದಿಗ್ಲಾಗೋಯ್ತು ಕಣ ಮನೋಜ. ಒಂದು ಜನ್ಮದಲ್ಲ ಇನ್ನ ತಡ್ಕೊಳಕ್ಕಾಗ್ತಾ ಇಲ್ಲ, ಇನ್ನು ಜನ್ಮದಲ್ಲೂ ಯಾವ ಅನ್ನೋದು ಬ್ಯಾಟಿಂಗ್ ಮಾಡ್ತಾ ಇರೋದ್ರ. ನಾವೆಲ್ರೂ ಕೂತಿರೋದು ನಿನಗೆ ಜಿರಳೆ ಬಿಟ್ಟಂಗಾಗಿದೆ, ಅದಕ್ಕೆ ನೀನ್ ಈ ಕಡೆಗೆ ಹೊಡಿತಾ ಇದ್ರು ಅಂತ ಚೆನ್ನಾಗ್ ಗೊತ್ತಾಯ್ತು. ಇಲ್ಲ ಅಣ್ಣ, ಅಕಸ್ಮಾತ್ ಹೊಡೆದಿದ್ದು. ಬೇಕಿದ್ರೆ ನೀವು ಬ್ಯಾಟಿಂಗ್ ಮಾಡಿ ಬನ್ನಿ ಅಣ್ಣ, ಈ ಕಡೆನೆ ಹೊಡಿತೀರಾ. ಕರ್ಮ, ನೀನು ಮೀನಾ ಇಬ್ರು ಕ್ಯಾಪ್ಟನ್ಸು,